ನಮಸ್ತೆ ನವಕರ್ನಾಟಕ ಟಿವಿಗೆ ಸ್ವಾಗತ. ನವಕರ್ನಾಟಕ ಟಿವಿ ಜನಪರ ನ್ಯಾಯಪರ. ನೀವಿನ್ನ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ತಪ್ಪದೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ವಿಜಯನಗರ ಜಿಲ್ಲೆ ಕೂಡ್ಲಿಗಿ ವಿಧಾನಸಭಾ ಕ್ಷೇತ್ರದ ಶಾಸಕ ಡಾಕ್ಟರ್ ಎನ್.ಟಿ. ಶ್ರೀನಿವಾಸ್ ರವರು ಕೆಂಚಮಲ್ಲನಹಳ್ಳಿಯಲ್ಲಿ ನಡೆಯುತ್ತಿರುವ ಶ್ರೀ ಮೈಲಾರಲಿಂಗೇಶ್ವರ ದೇವಸ್ಥಾನದ ಕಾಮಗಾರಿಯನ್ನ ವೀಕ್ಷಿಸಿದರು. ಈ ವೇಳೆ ಗ್ರಾಮಸ್ಥರು ಹಾಗೂ ಅಭಿಮಾನಿಗಳು ದೇವಸ್ಥಾನದ ಮೇಲ್ಭಾಗದಿಂದ ಶಾಸಕರ ಮೇಲೆ ಭರ್ಜರಿ ಹೂಮಳೆಗೈದು ಸ್ವಾಗತ ಮಾಡಿದ್ದಾರೆ. ಅಭಿಮಾನಿಗಳ ಈ ಅಚಾನಕ ಪುಷ್ಪವೃಷ್ಟಿಯಿಂದಾಗಿ ಕ್ಷಣಕಾಲ ಭಾವುಕರಾದ ಶಾಸಕರು ಗ್ರಾಮಸ್ಥರ ಪ್ರೀತಿ ಅಭಿಮಾನಕ್ಕೆ ಚಿರಋಣಿ ಎಂದು ಪ್ರತಿಕ್ರಿಯಿಸಿದರು. ನಂತರ ಮಾತನಾಡಿದ ಅವರು, ಗ್ರಾಮದ ಅಭಿವೃದ್ಧಿಗಾಗಿ ಕೈಗೊಳ್ಳಲಾಗುತ್ತಿರುವ ವಿವಿಧ ಕಾಮಗಾರಿಗಳಿಗೆ ಭೂಮಿ ಪೂಜೆಯನ್ನು ನೆರವೇರಿಸಿದರು. ಕೆಂಚಮಲ್ಲನಹಳ್ಳಿ ಗ್ರಾಮದಲ್ಲಿ ಶಿರಪುರ ಮಾದರಿಯ ಚೆಕ್ ಡ್ಯಾಂ ಕಮ್ ಬ್ರಿಡ್ಜ್ 700 ಲಕ್ಷ, ಎಸ್ಸಿ ಕಾಲೋನಿ ಸಿಸಿ ರಸ್ತೆ 50 ಲಕ್ಷ, ಗ್ರಾಮಾಂತರ ಸಿಸಿ ರಸ್ತೆ 10 ಲಕ್ಷ ಹಾಗೂ ಶ್ರೀ ಮೈಲಾರಲಿಂಗೇಶ್ವರ ದೇವಸ್ಥಾನ ಅಭಿವೃದ್ಧಿ ಕಾಮಗಾರಿ 2.33 ಲಕ್ಷ ಸೇರಿ ಹಲವು ಯೋಜನೆಗಳಿಗೆ ಚಾಲನೆ ಕೊಡಲಾಗಿದೆ. ಕಾರ್ಯಕ್ರಮದಲ್ಲಿ ಗ್ರಾಮದಲ್ಲಿ ಬೆಳಗ್ಗೆಯಿಂದಲೇ ಹಬ್ಬದ ವಾತಾವರಣ ನಿರ್ಮಾಣವಾಗಿದ್ದು, ಮಹಿಳೆಯರು, ಯುವಕರು ಹಾಗೂ ಗ್ರಾಮಸ್ಥರು ಶಾಸಕರನ್ನ ಆರತಿ ಮತ್ತು ಕುಂಭ ಮೆರವಣಿಗೆಯೊಂದಿಗೆ ಸ್ವಾಗತ ಮಾಡಿದ್ದಾರೆ. ಈ ವೇಳೆ ಮಾತನಾಡಿದ ಶಾಸಕರು, ಅಭಿವೃದ್ಧಿ ಕಾರ್ಯಗಳಿಗೆ ಗ್ರಾಮಸ್ಥರ ಸಹಕಾರ ಅಗತ್ಯವಾಗಿದ್ದು, ರೈತರ ಅನುಕೂಲಕ್ಕಾಗಿ ವಿದ್ಯುತ್ ಮತ್ತು ಇತರ ಮೂಲ ಸೌಕರ್ಯಗಳನ್ನು ತಕ್ಷಣ ಪೂರೈಸಲಾಗುತ್ತಿದೆ ಅಂತ ಹೇಳಿದರು. ಕ್ಷೇತ್ರದ ಅಭಿವೃದ್ಧಿಗಾಗಿ ಸರ್ಕಾರದಿಂದ 20 ಕೋಟಿಗೂ ಅಧಿಕ ಅನುದಾನ ತರಲಾಗಿದೆ ಎಂದು ಹೇಳಿದರು. ಕಾರ್ಯಕ್ರಮದಲ್ಲಿ ತಹಸೀಲ್ದಾರ್ ವಿಕೆ ನೇತ್ರಾವತಿ, ತಾಲೂಕು ಪಂಚಾಯತ್ ಇಒ ನರಸಪ್ಪ, ಪಿಡಬ್ಲ್ಯೂಡಿ ಇಂಜಿನಿಯರ್ ನಾಗನಗೌಡ, ಮುಖಂಡರು ಆದ ಶಶಿಧರ ಸ್ವಾಮಿ, ತಿಪ್ಪೇಸ್ವಾಮಿ, ಆಂಜನಪ್ಪ, ಪೆನ್ನಪ್ಪ, ಶಂಕರಪ್ಪ, ಕೋಟೇಶ್ ಹಾಗೂ ಅನೇಕ ಗ್ರಾಮಸ್ಥರು ಉಪಸ್ಥಿತರಿದ್ದರು. ಒಂದು ಟಿಸಿ ಕೊಟ್ಟಿದ್ದಾರೆ 4 ಮುಂದೆ. ನನಗೆ ಪ್ರತಿಯೊಬ್ಬರು ಟಿಸಿ ಬೇಕಂತ ಕೇಳ್ತಾ ಇದ್ದೀರಿ. ಅದು ನಿಜವಾಗ್ಲೂ ಸ್ವಲ್ಪ ಕಷ್ಟದ ಕೆಲಸ. ಸದ್ಯಕ್ಕೆ ಮಾಡಿಕೊಡಿ. ಮುಂದಿನ ದಿನಗಳಲ್ಲಿ ನಾವು ಈಗಾಗಲೇ ಸರ್ಕಾರದಲ್ಲಿ ನಿರಂತರವಾಗಿ ಏನು SC ST ಮತ್ತು BCM ಇಲಾಖೆಯಿಂದ ಅನುದಾನ ಬರ್ತದೆ, ಅದಕ್ಕೆ ಉಚಿತವಾಗಿ ನೀಟ್ ಅಳವಡಿಸುವ ಕೆಲಸವನ್ನು ಮಾಡಬೇಕಂತ ಈಗಾಗಲೇ ನಾವು ಹಲವಾರು ಬಾರಿ ಮಾನ್ಯ ವಿದ್ಯುತ್ ಸಚಿವರಿಗೆ ರಿಕ್ವೆಸ್ಟ್ ಮಾಡಿದ್ದೀವಿ. ಯಾಕಂದ್ರೆ ಅಟ್ಲೀಸ್ಟ್ ಮೀಟರ್ಗಳು ಹಾಕೊಂಡ್ರೆ ಏನು ಕೆಲಸ ಮಾಡ್ತಾರೆ ಮತ್ತೆ ವಿದ್ಯುತ್ ಫ್ರೀಯಾಗಿ ಕೊಡ್ತಾ ಇರೋದ್ರಿಂದ ಅದನ್ನು ಸದುಪಯೋಗ ಮಾಡ್ಕೋಬೇಕಂತೇಳಿ ಮತ್ತೆ ಅದಕ್ಕೋಸ್ಕರ ಈ ಸದ್ಯಕ್ಕೆ ಅದು ನನಗೆ ಬಹಳ ಹೋಗ್ತಾ ಇರೋದು. ನಾನು ಇಂಡಿವಿಜುವಲ್ ಟಿಸಿ ಕೊಡ್ತಿದ್ದೀನಿ, ಅದು ಸ್ವಲ್ಪ ಕಷ್ಟ ಆಗ್ತಾ ಇದೆ. ಮುಂದಿನ ದಿನಗಳಲ್ಲಿ ಅದಕ್ಕೂ ಕೂಡ ಯಾಕಂದ್ರೆ ನನ್ನೇ ಲಿಂಕ್ ಲೈನ್ ಮಾಡಿಸ್ತಾ ಇದ್ದೀವಿ. ಟ್ರಾನ್ಸ್ಫಾರ್ಮರ್ ಕೆಪಾಸಿಟಿ ಎಲ್ಲ ಸಬ್ ಸ್ಟೇಷನ್ಗಳು ಟ್ರಾನ್ಸ್ಫಾರ್ಮರ್ ಕೆಪಾಸಿಟಿ ಜಾಸ್ತಿ ಮಾಡಿಸ್ತಿದ್ದೀವಿ. ಮತ್ತೆ ಈಗಾಗಲೇ ಮತ್ತೆ ಮೊನ್ನೆ 11 ಜನ ಹೊಸ ಲೈನ್ಮೆನ್ಸ್ ಕೂಡ ನಮ್ಮ ತಾಲೂಕಿಗೆ ಹೊಸದಾಗಿ ಮತ್ತೆ ಲೈನ್ಮೆನ್ಸ್ ಕೂಡ ಬಂದಿದ್ದಾರೆ. ಎಲ್ಲ ಈಗ ನನಗೆ ಖುಷಿ ಏನಪ್ಪ ಅಂತಂದ್ರೆ, ಯಾರು ಕೆಲಸ ಮಾಡಕ್ಕೆ ರೆಡಿ ಇರಲಿಲ್ಲ ಮುಂಚೆ ಕೂಡ್ಲಿಗಿ ತಾಲೂಕಲ್ಲಿ. ಈಗ ಒಂದು ಕ್ಲರ್ಕ್, ಪಿವನ್, SDA, FDA ಇಂದ ಹಿಡಿದ್ಬಿಟ್ಟು ಎಲ್ಲ ಇಲಾಖೆಗಳಲ್ಲೂ, ಟ್ರೆಜರಿಯಿಂದ ಹಿಡಿದ್ಬಿಟ್ಟು ಎಲ್ಲ ಇಲಾಖೆಗಳಲ್ಲೂ ನಮ್ಮ ಹತ್ರ ಲೆಟರ್ ತಗೊಳ್ಳೋಕ್ಕೆ ಬರ್ತಾ ಇದ್ದಾರೆ. ನಿಮ್ಮ ತಾಲೂಕಿಗೆ ಬರ್ತೀವಿ, ನಿಮ್ಮ ಜೊತೆ ಕೆಲಸ ಮಾಡೋಕ್ಕೆ ನಾವು ಬರ್ತೀವಿ, ಇಲ್ಲಿ ತುಂಬ ಕೆಲಸಗಳಾಗ್ತಾ ಇದ್ದಾರೆ, ಸಾರ್ವಜನಿಕರುಗಳು ಒಂದು ಸ್ಪಂದಿಸಂತ ಕೆಲಸ ಆಗ್ತಾ ಇದ್ದಾರೆ, ನಾವು ಇಲ್ಲಿ ಸೇವೆ ಸಲ್ಲಿಸಕ್ಕೆ ಬರ್ತೀವಿ ಅಂತ ಹೇಳ್ಬಿಟ್ಟು ಭಾಳ ಆಸಕ್ತಿ ತೋರಿಸ್ತಾ ಇದ್ದಾರೆ. ನಿಜವಾಗ್ಲೂ ಅದು ಒಳ್ಳೆ ಒಂದು ಡೆವಲಪ್ಮೆಂಟ್, ಒಳ್ಳೆ ಬೆಳವಣಿಗೆ ಅಂತೇಳಿ ನಾನು ನಮ್ಮ ತಾಲೂಕಿಗೆ ಬರೋಕ್ಕೆ ಅಂದ್ಕೊಂಡಿದ್ದೀನಿ. ನೋಡೋಣ ಅಂತ ಸರ್ಕಾರ ಫ್ರೀಯಾಗಿ ಕೊಟ್ಟಿದ್ದಾರೆ. ರೇಷ್ಮೆ ಇಲಾಖೆಯಲ್ಲಿ ಗೊತ್ತು ನೋಡಿದ್ವಿ, ಒಂದು ಇನ್ನೆಲ್ಲ ಚಂದ್ರಕ್ಕೆ ಬಿದಿರಿನಲ್ಲಿತ್ತು, ಬಹಳ ಕಷ್ಟ ಇತ್ತು. ಅವತ್ತು ರೇಟ್ ಕೂಡ 20-25 ರೂಪಾಯಿ ಇರಲಿಲ್ಲ. ಇವತ್ತು 700-800 ರೂಪಾಯಿ ಇದೆ. ನಿಜವಾಗಿ ರೈತರು, ನಾವೆಲ್ಲ ಈ ಭಾಗದಲ್ಲಿ ರೈತರು ಬಹಳ ಒಳ್ಳೆ ರೈತರಿದ್ದೀರಿ. ನಾವು ಅಲ್ಲಿ ಒತ್ತು ಕೂಡ ಸಾಕಷ್ಟು ಕೆರೆ ನೀರು ತುಂಬಿದೆ, ಬೋರ್ವೆಲ್ ನೀರು ರೀಚಾರ್ಜ್ ಆಗಿದೆ. ಶಾಸಕರು ಬಂದಮೇಲೆ 74 ಕೆರೆ ಬಂದ್ಮೇಲೆ ನೀರು ಕೂಡ ಚೆನ್ನಾಗಿ ಬಂದಿದೆ, ಬೋರ್ವೆಲ್ ನೀರಿದೆ. ಆ ಬೋರ್ವೆಲ್ ನೀರಿಲ್ಲದ್ರೆ ಈ ಮೋಟರ್ ಕೊಡಕ್ಕೆ ಆಗ್ತಿರಲಿಲ್ಲ. ಸರ್ಕಾರ ಕೂಡ ಒಂದು ಒಳ್ಳೆ ಚಿಂತನೆ ಮಾಡಿಬಿಟ್ಟು ಬಡವರಿಗೆ ಅನುಕೂಲ ಮಾಡ್ತದೆ. ಇದನ್ನೆಲ್ಲ ಸದುಪಯೋಗ ಮಾಡ್ಕೊಳ್ಳ ಅಂತ ಎಲ್ಲ ರೈತರಲ್ಲಿ ವಿನಂತಿಸ್ಕೊಳ್ತೀವಿ. ನಿಮ್ಮ ಮಕ್ಕಳನ್ನು ಒಂದು ದಾರಿಯಲ್ಲಿ ತಗೊಳ್ಳಿ, ಅವ್ರಿಗೆ ಸಂಸ್ಕಾರ ಕೊಡಿ, ಅವ್ರಿಗೆ ಕೆಲಸ ಹಚ್ಚಿ. ಅದನ್ನ ಬಿಟ್ಟು ನೀವು ಇಷ್ಟೆಲ್ಲ ಮಾಡಿದ್ರೆ ಉಪಯೋಗ ಆಗೋದಿಲ್ಲ. ಎಲ್ಲ ರೈತ ಬಾಂಧವರಲ್ಲಿ ವಿನಿಸ್ಕೊಳ್ಳೋದಷ್ಟೇ, ಮಕ್ಕಳಿಗೆ ನೀವು ಎಲ್ಲವರೆಗೂ ಸಂಸ್ಕಾರವನ್ನು ಕೊಡುವುದಿಲ್ಲ, ಆ ಕುಟುಂಬ ಮೇಲೆ ಬರೋಕ್ಕೆ ಸಾಧ್ಯ ಇಲ್ಲ. ನಿಮ್ಮ ಮಕ್ಕಳಿಗೆ ಸಂಸ್ಕಾರದ ಜೊತೆಗೆ ಶಿಕ್ಷಣವನ್ನು ಕೊಡಿ. ಸಾಕಷ್ಟು ಶಾಸಕರು ಬಹಳ ಅನುಕೂಲ ಮಾಡಿದ್ದಾರೆ. ಬಹಳ ಶಾಲೆಗಳು ಬಂದಿದೆ, KP ಶಾಲೆಗಳು ಇನ್ನೊಂದು ಬಂದಿದೆ. ಶಿಕ್ಷಣದ ಜೊತೆಗೆ ಸಂಸ್ಕಾರ ಕೊಡಿ, ಜೊತೆಗೆ ಒಳ್ಳೆ ಕೃಷಿ ಮಾಡಿ. ಅದರಲ್ಲಿ ಖುಷಿ ಸಿಗುತ್ತೆ, ನೆಮ್ಮದಿ ಸಿಗುತ್ತೆ, ಬದುಕುತ್ತದೆ. ಒಂದು ಪಂಪ್ ಮಾಡ್ಕೊಂಡ್ರೆ ನಿಜವಾಗಿ ಆ ಕುಟುಂಬ ಚೆನ್ನಾಗಿ ಬದುಕ್ತದೆ. ಆ ಮಕ್ಕಳು ಡಾಕ್ಟರ್, ಇಂಜಿನಿಯರ್ ಇವೆಲ್ಲ ಓದಿಸಬಹುದು. ಇವತ್ತು ಸಾಕಷ್ಟು ರೇಷ್ಮೆ ಇಲಾಖೆಯಿಂದ
ಇನ್ನು ವಿಜಯನಗರ ಜಿಲ್ಲೆ ಕೂಡ್ಲಿಗಿ ತಾಲೂಕಿನ ಆಲೂರು ಗ್ರಾಮದಲ್ಲಿ ನಡೆದ ಮನೆ ಮನೆಗೆ ಶಾಸಕ ಮನೆ ಬಾಗಿಲಿಗೆ ಸರ್ಕಾರ ಜನಸಂಪರ್ಕ ಸಭೆಯಲ್ಲಿ ಶಾಸಕ ಡಾಕ್ಟರ್ ಎನ್.ಟಿ. ಶ್ರೀನಿವಾಸ್ ಮಾತನಾಡಿದರು. ಸರ್ಕಾರಿ ಯೋಜನೆಗಳನ್ನು ಪಡೆಯಲು ಯಾರಿಗೂ ಹಣ ಕೊಡಬಾರದು, ಮಧ್ಯವರ್ತಿಗಳಿಂದ ದೂರವಿರಬೇಕು ಅಂತ ಅವರು ಎಚ್ಚರಿಕೆ ಕೊಟ್ಟಿದ್ದಾರೆ. ಯೋಜನೆಗಳ ದುರ್ಬಳಕೆ ಸಾಬೀತಾದಲ್ಲಿ ಫಲಾನುಭವಿಗಳಿಗೆ ನೀಡಿದ ಸೌಲಭ್ಯವನ್ನು ರದ್ದುಗೊಳಿಸಲಾಗುತ್ತೆ ಎಂದಿದ್ದಾರೆ. ಸಭೆಯಲ್ಲಿ ಗಂಗಾ ಕಲ್ಯಾಣ ಯೋಜನೆ ಸೇರಿದಂತೆ ವಿವಿಧ ಇಲಾಖೆಗಳ ಅಡಿಯಲ್ಲಿ ಮಂಜೂರಾದ ಪಂಪ್ಸೆಟ್, ಪೈಪ್ ಹಾಗೂ ಇತರೆ ಕೃಷಿ ಉಪಕರಣಗಳನ್ನು ಅರ್ಹ ಫಲಾನುಭವಿಗಳಿಗೆ ವಿತರಿಸಲಾಗಿದೆ. ರೈತರ ಅನುಕೂಲಕ್ಕಾಗಿ ಕೃಷಿ ವಿಜ್ಞಾನ ಕೇಂದ್ರ ಮಂಜೂರು ಮಾಡಿಸಿರುವುದಾಗಿ ಹೇಳಿದ ಶಾಸಕರು, ಕ್ಷೇತ್ರದ 74 ಕೆರೆಗಳಿಗೆ ನೀರು ತುಂಬಿಸುವ ಯೋಜನೆಯಿಂದ ಅಂತರ್ಜಲ ಮಟ್ಟ ಸುಧಾರಣೆಯಾಗುತ್ತಿದೆ ಎಂದು ಹೇಳಿದ್ದಾರೆ. ಇನ್ನು ಕಾರ್ಯಕ್ರಮದಲ್ಲಿ ವಿವಿಧ ಇಲಾಖೆಗಳ ಅಧಿಕಾರಿಗಳು, ಮುಖಂಡರು, ಫಲಾನುಭವಿಗಳು ಹಾಗೂ ನೂರಾರು ಗ್ರಾಮಸ್ಥರು ಭಾಗವಹಿಸಿದ್ರು. ಕೆ. ತಿಪ್ಪೇಸ್ವಾಮಿ, ಕೂಡ್ಲಿಗಿ, ನವಕರ್ನಾಟಕ ಟಿವಿ.